ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video we are going to discuss or deal with the concepts total internal reflection and few concepts like critical angle and condition for total internal reflection. And all these concepts belongs to the chapter ray optics and optical instruments, which is the 9th chapter of 2nd PUC physics according to NCERT syllabus. And this video is 8th part of this chapter on Educare Light for Life channel. If you haven't watched the previous episodes, you can check the links in the description, or you can directly check our channel. Okay, let us start now and let us understand the meaning of total internal reflection. We can define total internal reflection like this. When a ray of light traveling from denser medium to rarer medium, that means optically denser medium to optically rarer medium, and incident at an angle greater than critical angle, it does not undergo refraction, it undergoes reflection. This phenomenon is called total internal reflection. Okay na? ಈಗ ನಮಗೆ ರಿಫ್ರಾಕ್ಷನ್ ಅಂದರೆ ಏನು ಅಂತ ಗೊತ್ತಿದೆ, ಅದೇ ರೀತಿ ರಿಫ್ಲೆಕ್ಷನ್ ಅಂದರೆ ಏನು ಅಂತ ಗೊತ್ತಿದೆ. ಅದ್ರ ಬಗ್ಗೆ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಕೂಡ ಮಾಡಿದ್ದೇವೆ. ಓಕೆನಾ? ಈಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು, ಸರಿನಾ? ಅದರೊಳಗಡೆ ಕಂಡೀಷನ್ ಏನಿದೆ, ವೆನ್ ಎ ಲೈಟ್ ರೇ ಟ್ರಾವೆಲಿಂಗ್ ಫ್ರಾಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ದಟ್ ಮೀನ್ಸ್ ಲೈಟ್ ರೇ ಈಸ್ ಟ್ರಾವೆಲಿಂಗ್ ಫ್ರಾಮ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಟು ಆಪ್ಟಿಕಲಿ ರೇರರ್ ಮೀಡಿಯಮ್. ಈಗ ಏರ್ ಮತ್ತು ವಾಟರ್ನ ಕನ್ಸಿಡರ್ ಮಾಡಿದರೆ ಯಾವುದು ಡೆನ್ಸರ್ ಮೀಡಿಯಮ್ ಆಗಿರುತ್ತೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಂ, ಈಗ ವಾಟರ್ ಮತ್ತು ಏರನ್ನ ಕನ್ಸಿಡರ್ ಮಾಡಿದರೆ ವಾಟರ್ ಏನಾಗಿರುತ್ತೆ, ಇಟ್ ಈಸ್ ಎ ಡೆನ್ಸರ್ ಮೀಡಿಯಮ್, ದಟ್ ಮೀನ್ಸ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ವೆನ್ ವಿ ಕಂಪೇರ್ ವಾಟರ್ ವಿತ್ ಏರ್. ಅಂದರೆ ಗಾಳಿ ಜೊತೆಗೆ ನೀರನ್ನು ಕಂಪೇರ್ ಮಾಡಿದಾಗ ನೀರು ಏನಾಗಿರುತ್ತೆ ಅಥವಾ ವಾಟರ್ ಏನಾಗಿರುತ್ತೆ, ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಆಗಿರುತ್ತೆ. ನಂತರ ಏರ್ ಏನಾಗಿರುತ್ತೆ, ಅದು ಆಪ್ಟಿಕಲಿ ರೇರರ್ ಮೀಡಿಯಮ್ ಆಗಿರುತ್ತೆ. ಸರಿನಾ? ಸರಿ, ಈಗ ನಂತರ ಏನಾಗ್ತಾ ಇದೆ, ಲೈಟ್ ರೇ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋಗ್ತಾ ಇದೆ. ನಂತರ ಅಲ್ಲಿ ಕ್ರಿಟಿಕಲ್ ಆ್ಯಂಗಲ್ ಅಂತ ಒಂದು ಟರ್ಮನ್ನು ಯೂಸ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಇದೇ ವಿಡಿಯೋದಲ್ಲಿ. ಹಾಂ, ಇನ್ಸಿಡೆಂಟ್ ಆ್ಯಂಗಲ್ ಏನಿದೆ ಅದು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ, ಈಗ ವಾಟರ್ ಕೂಡ ಏನಾಗಿರುತ್ತೆ ಟ್ರಾನ್ಸ್ಪರೆಂಟ್ ಮೀಡಿಯಮ್, ಏರ್ ಕೂಡ ಟ್ರಾನ್ಸ್ಪರೆಂಟ್ ಮೀಡಿಯಮ್. ಹೌದಾ? ಟ್ರಾನ್ಸ್ಪರೆಂಟ್ ಇದ್ರೆ ಏನಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ಅಂದರೆ ಲೈಟ್ ರೇ ಬೆಂಡ್ ಆಗುತ್ತೆ. ಇಲ್ಲಿ ಒಂದು ಮೀಡಿಯಮ್ ಇದೆ, ಇಲ್ಲಿ ಮತ್ತೊಂದು ಮೀಡಿಯಮ್ ಇದೆ. ಓಕೆನಾ? ಎರಡು ಆಪ್ಟಿಕಲ್ ಮೀಡಿಯಮ್ ಅಂದ್ರೇನು, ಆಪ್ಟಿಕಲ್ ಮೀಡಿಯಮ್ ಅಂದ್ರೇನು, ಅದು ಲೈಟ್ ರೇನ ಅದರ ಮೂಲಕ ಪಾಸಾಗಿ ಹೋಗೋದಕ್ಕೆ ಬಿಡುತ್ತೆ. ಸೊ ಇಲ್ಲಿ ವಾಟರ್ ಇದೆ, ಇಲ್ಲಿ ಏರ್ ಇದೆ, ಸೊ ಎರಡರಲ್ಲೂ ಕೂಡ ಲೈಟ್ ರೇ ಪಾಸಾಗಿ ಹೋಗುತ್ತೆ. ಹಾಗಾದ್ರೆ ಏನಾಗುತ್ತೆ, ಇಲ್ಲಿವರೆಗೆ ವಾಟ್ರಿಂದ ಬಂದು ಅಂತ ಹೇಳಿದ್ರೆ ಇಲ್ಲಿ ಏರ್ ಮೀಡಿಯಮ್ ಕೂಡ ಪಾಸಾಗಿ ಹೋಗುತ್ತೆ, ಅಂದರೆ ಸ್ವಲ್ಪ ಬೆಂಡ್ ಆಗಿ ಪಾಸಾಗಿ ಹೋಗುತ್ತೆ. ಅದನ್ನು ರಿಫ್ರಾಕ್ಷನ್ ಅಂತ ಕರೀತಾರೆ. ಹೌದಾ? ಎರಡು ಟ್ರಾನ್ಸ್ಪರೆಂಟ್ ಮೀಡಿಯಮ್ ಇದ್ದಕ್ಕೆ ಏನಾಗಬೇಕು, ಅದು ಪಾಸಾಗಿ ಹೋಗಬೇಕು ಮತ್ತು ರಿಫ್ರಾಕ್ಷನ್ ಫಿನಾಮಿನಾನ ಫಾಲೋ ಮಾಡಬೇಕು. ಬಟ್ ಕ್ರಿಟಿಕಲ್ ಆ್ಯಂಗಲ್ ಅಂತ ಒಂದು ಇರುತ್ತೆ. ಇನ್ಸಿಡೆಂಟ್ ಆ್ಯಂಗಲ್ ಏನಾದರೂ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ದರೆ ಪಾಸಾಗಿ ಹೋಗಬೇಕಾಗಿರುವಂತಹ ಲೈಟ್ ರೇ ಏನಿರುತ್ತೆ ಅದು ಅದೇ ಮೀಡಿಯಮ್ಗೆ ವಾಪಸ್ ಬರುತ್ತೆ, ಅಂದರೆ ರಿಫ್ಲೆಕ್ಷನ್ ಆಗುತ್ತೆ. ಹೌದಾ? ಪಾಸಾಗಿ ಹೋಗಬೇಕಿತ್ತು, ಬಟ್ ಇನ್ಸಿಡೆಂಟ್ ಆ್ಯಂಗಲ್ ಏನಿದೆ ಅದು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದೆ, ಅದಕ್ಕೋಸ್ಕರ ಪಾಸಾಗಿ ಹೋಗುವ ಬದಲು ಇನ್ಸಿಡೆಂಟ್ ಆಗಿ ಮತ್ತೆ ಅದೇ ಮೀಡಿಯಮಿಗೆ ಬರ್ತದೆ. ಈ ಫಿನಾಮಿನನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಇಲ್ಲಿ ಡಯಾಗ್ರಾಮ್ ಬಿಡಿಸಿದ್ದಿದೆ, ಅದ್ರ ಮೂಲಕ ಸ್ಟಡಿ ಮಾಡ್ತಾ ಹೋಗೋಣ. ಓಕೆನಾ? ಸರಿ, ಈಗ ಇಲ್ಲಿ ಡೆನ್ಸರ್ ಮೀಡಿಯಮ್ ಇದೆ, ಇಲ್ಲಿ ರೇರರ್ ಮೀಡಿಯಮ್ ಇದೆ. ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್, ನಂತರ ಆಪ್ಟಿಕಲಿ ರೇರರ್ ಮೀಡಿಯಮ್. ಇಲ್ಲಿಗ ವಾಟರ್ನ ಕನ್ಸಿಡರ್ ಮಾಡಬಹುದು, ಅದೇ ರೀತಿ ಇಲ್ಲಿ ಏರನ್ನು ನಾವು ಕನ್ಸಿಡರ್ ಮಾಡಬಹುದು. ಸರಿನಾ? ಈಗ ಲೈಟ್ ರೇ ಏನಾಯಿತು, ಡೆನ್ಸರ್ ಮೀಡಿಯಮ್ ಇಲ್ಲಿದೆ, ನಂತರ ಇಲ್ಲಿ ರೇರರ್ ಮೀಡಿಯಮ್ ಇದೆ. ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಏನಾಯಿತು, ಲೈಟ್ ರೇ ಪಾಸ್ ಆಯಿತು. ಇಲ್ಲಿಂದ ಬಂತು ಲೈಟ್ ರೇ, ಒಂದು ನಿಮಿಷ ಮಾರ್ಕರ್, ಓಕೆ ದೂರ ಇದೆ. ಇಲ್ಲಿಂದ ಲೈಟ್ ರೇ ಏನಾಯಿತು, ಇಲ್ಲಿ ಇನ್ಸಿಡೆಂಟ್ ಆಯಿತು, ಅದರ ನಂತರ ಈ ಕಡೆ ಪಾಸಾಗಿ ಹೋಯಿತು. ಹೌದಾ? ಈ ಡೈರೆಕ್ಷನ್ ಹೋಗಬೇಕಿತ್ತು, ಏನಾಯಿತು, ರಿಫ್ರಾಕ್ಷನ್ ಆಗಿದ್ದರಿಂದ ಲೈಟ್ ಏನಾಯಿತು, ಬೆಂಡ್ ಆಯಿತು. ಹೌದಾ? ಒಂದು ಮೀಡಿಯಮಿಂದ ಮತ್ತೊಂದು ಮೀಡಿಯಮ್ ಹೋಗಬೇಕಾದ್ರೆ ಬೆಂಡ್ ಆಯಿತು. ಇದನ್ನು ರಿಫ್ರಾಕ್ಷನ್ ಅಂತ ಕರೀತಾರೆ. ಸೊ ಇಲ್ಲಿಂದ ಲೈಟ್ ರೇ ಆಯಿತು, ಇಲ್ಲಿ ಇನ್ಸಿಡೆಂಟ್ ಆಯಿತು, ನಂತರ ಈ ಕಡೆ ಹೋಯಿತು, ರಿಫ್ರಾಕ್ಷನ್ ಆಯಿತು ಒಂದು ಮೀಡಿಯಮಿಂದ ಮತ್ತೊಂದು ಮೀಡಿಯಮ್ ಹೋಗಬೇಕಾದ್ರೆ. ಈಗ ಸೆಕೆಂಡ್ ಪಿಕ್ಚರ್ಲಿ ಏನು ಮಾಡಿದ್ದಾರೆ, ಈ ಇನ್ಸಿಡೆಂಟ್ ಆ್ಯಂಗಲ್ ಏನಿದೆ ಇಷ್ಟಿತ್ತು, ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ.
ಇಷ್ಟಿತ್ತು ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹೌದಾ, ಇನ್ಸಿಡೆಂಟ್ ಆ್ಯಂಗಲ್ ಏನಿತ್ತು ಇಲ್ಲಿಗ ಫಾರ್ ಎಕ್ಸಾಂಪಲ್ 20 ಡಿಗ್ರಿ ಅಂತ ಹೇಳಿದ್ರೆ ಇಲ್ಲೊಂದು 35 ಡಿಗ್ರಿ ಇರ್ಬೋದು. ಆ ರೀತಿಯದು ಏನು ಮಾಡಿದ್ರು, ಆ್ಯಂಗಲ್ನ ಇನ್ಕ್ರೀಸ್ ಮಾಡಿದರು. ಈಗ ಇನ್ಸಿಡೆಂಟ್ ಆ್ಯಂಗಲ್ ಇಷ್ಟಿದ್ದಾಗ ಇದು ಈ ಕಡೆ ಮೂವ್ ಆಗಿತ್ತಾ, ಸೊ ಇಲ್ಲಿ ಇನ್ಸಿಡೆಂಟ್ ಆ್ಯಂಗಲ್ ಹೆಚ್ಚಾಯಿತು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಹೆಚ್ಚಾಯಿತು. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಯಿತು, ಅದು ಕೂಡ ಹೆಚ್ಚಾಯಿತು. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂದರೆ ಏನೀಗ ಇಲ್ಲಿ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ದಾರೆ. ಆಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ದಾರೆ. ಆ ಪರ್ಪೆಂಡಿಕ್ಯುಲರ್ ನಂತರ ರಿಫ್ರಾಕ್ಷನ್ ಆದ ನಂತರ ಲೈಟ್ ರೈನ್ ಮೂವ್ ಆಗುತ್ತೆ, ಅದರ ಪಾತ್ ಏನಿರುತ್ತೆ ಅದರ ನಡುವೆ ಇರುವಂತಹ ಆ್ಯಂಗಲ್ ಏನಿರುತ್ತೆ ಅದನ್ನು ನಾವು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಕರೀತಾರೆ. ಅದೇ ರೀತಿ ಈ ನಾರ್ಮಲ್ ಏನಿದೆ, ಆ ನಾರ್ಮಲ್ ಮತ್ತು ಇನ್ಸಿಡೆಂಟ್ ಲೈಟ್ ರೇ ಪಾತ್ ಏನಿದೆ ಅದರ ನಡುವೆ ಇರುವಂತಹ ಆ್ಯಂಗಲ್ ಏನಿದೆ ಅದನ್ನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಸರಿನಾ? ಸರಿ, ಹಾಗಿದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ. ಆ ಟೈಮಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಸ್ವಲ್ಪ ಕಡಿಮೆ ಇದೆ. ಈಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹೆಚ್ಚಾಯಿತು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹೆಚ್ಚಾಯಿತು, ಆವಾಗ ಏನಾಯಿತು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಿತ್ತು, ಇಷ್ಟಿತ್ತಾ, ಅದು ಸ್ವಲ್ಪ ಸ್ವಲ್ಪ ಹೆಚ್ಚಾಯಿತು. ಹೌದಾ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹೆಚ್ಚಾಗ್ತಾ ಹೋದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸರಿನಾ? ನಂತರ ಆ್ಯಟ್ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇಲ್ಲೊಂದು ಪರ್ಟಿಕ್ಯುಲರ್ ಆ್ಯಂಗಲ್ ಇದೆ, ಯಾವುದೊಂದು ಪರ್ಟಿಕ್ಯುಲರ್ ಆ್ಯಂಗಲ್ ಇದೆ. ಆ ಒಂದು ಪರ್ಟಿಕ್ಯುಲರ್ ಆ್ಯಂಗಲಿಗೆ ಇನ್ಸಿಡೆಂಟ್ ಆ್ಯಂಗಲನ್ನು ಇನ್ಕ್ರೀಸ್ ಮಾಡಿದರೆ ಇಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇರಬೇಕಿತ್ತಲ್ಲ ಅದು 90 ಡಿಗ್ರಿ ಆಗುತ್ತೆ. 90 ಡಿಗ್ರಿ ಆಗುತ್ತೆ. ಇದು ಮತ್ತು ಇದು 90 ಡಿಗ್ರಿ ಆಗುತ್ತೆ. ಆ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಅದನ್ನು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರೀತಾರೆ. ತಿಳಿತಾ? ಅಂದರೆ ಆಯಿತು. ಈಗ ಎಕ್ಸಾಂಪಲ್ ತೊಗೊಳ್ತಾ ಇರೋದು, ಹಾಂ, ಇದೊಂದು ಸರ್ಫೇಸ್ ಇದೆ, ಇಲ್ಲಿ ಕೆಳಗಡೆ ವಾಟರ್ ಇದೆ, ಇಲ್ಲಿ ಮೇಲ್ಗಡೆ ಏರ್ ಮೀಡಿಯಮ್ ಇದೆ. ಸರಿನಾ? ಈಗ ಲೈಟ್ ರೇ ಇಲ್ಲಿ ಇನ್ಸಿಡೆಂಟ್ ಆದರೆ ಏನಾಗಬೇಕು, ಹೀಗೆ ಮೂವ್ ಆಗಬೇಕು. ಹೌದಾ, ಹೀಗೆ ಮೂವ್ ಆಗಬೇಕು. ಹೌದಾ, ಆದರೆ ಎರಡು ಬೇರೆ ಬೇರೆ ಮೀಡಿಯಮ್ ಇದೆ. ನಂತರ ಡೆನ್ಸರ್ ಮೀಡಿಯಮಿಂದ ರ್ಯಾರರ್ ಮೀಡಿಯಮ್ಗೆ ಲೈಟ್ ರೇ ಪಾಸ್ ಆಗ್ತಾ ಇದೆ. ಅವಾಗೇನಾಗುತ್ತೆ, ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಇಲ್ಲಿ ನಾರ್ಮಲ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಇನ್ಸಿಡೆಂಟ್ ಲೈಟ್ ರೇ ಏನಾಗುತ್ತೆ, ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಹೌದಾ? ಹೌದು. ಹಾಗೆ ಏನಾಗುತ್ತೆ, ಈಗ ಇಲ್ಲಿ ಒಂದು ಸರ್ಫೇಸ್ ಇದೆ, ಇಲ್ಲಿ ಡೆನ್ಸರ್ ಮೀಡಿಯಮ್ ಇದೆ, ವಾಟರ್ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏರ್ ಇದೆ, ಆಪ್ಟಿಕಲಿ ರ್ಯಾರರ್ ಮೀಡಿಯಮ್ ಇದೆ. ಈಗ ಡೆನ್ಸರ್ ಮೀಡಿಯಮಿಂದ ರ್ಯಾರರ್ ಮೀಡಿಯಮ್ಗೆ ಲೈಟ್ ರೇ ಪಾಸ್ ಆಗ್ತಾ ಇದೆ. ಅವಾಗೇನಾಯಿತು, ಹೀಗಿದೆ, ಇದನ್ನು ಲೈಟ್ ರೇ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ? ಇಲ್ಲಿ ಲೈಟ್ ರೇ ಇದೆ, ಅವಾಗೇನಾಯಿತು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಗುತ್ತಲ್ಲ, ಸೊ ಅವಾಗೇನಾಗುತ್ತೆ, ಇಲ್ಲಿ ಬಿದ್ದಿರುವಂತಹ ಲೈಟ್ ರಿಫ್ರಾಕ್ಷನಿಂದ ಸ್ವಲ್ಪ ಬೆಂಡ್ ಆಗುತ್ತೆ. ಹೌದಾ? ಬೆಂಡ್ ಆಗುತ್ತೆ. ಈಗೇನಾಯಿತು, ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಹೆಚ್ಚು ಮಾಡಿದ್ರು ಅವರು, ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಹೆಚ್ಚು ಮಾಡಿದರು. ಆ ಟೈಮಲ್ಲಿ ಆಗುತ್ತೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಹೆಚ್ಚಾಯಿತು. ಹೌದಾ? ಆ್ಯಟ್ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಆಗುತ್ತೆ. ಅಂದರೆ ಈ ರೀತಿ ಹೋಗುತ್ತೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ 90 ಡಿಗ್ರಿ ಮಾಡುತ್ತೆ. ಈಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ರಿಫ್ಲೆಕ್ಷನ್ ಆಗಿ ಲೈಟ್ ರೇ ಫಸ್ಟ್ ಮೀಡಿಯಮಿಗೆ ಬರುತ್ತೆ. ಈ ಫಿನಾಮಿನಾ ಏನಿದೆ ಅದನ್ನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಅಂದರೆ ಲೈಟ್ ರೇ ಏನಾಗುತ್ತೆ, ಇನ್ಸಿಡೆಂಟ್ ಆ್ಯಂಗಲ್ ಹೆಚ್ಚಾಗ್ತಾ ಹೋದರೆ ಮತ್ತು ಲೈಟ್ ರೇ ಡೆನ್ಸರ್ ಮೀಡಿಯಮಿಂದ ರ್ಯಾರರ್ ಮೀಡಿಯಮ್ ಹೋಗ್ತಾ ಇದ್ದದಾಗಿದ್ರೆ ಇನ್ಸಿಡೆಂಟ್ ಆ್ಯಂಗಲ್ ಹೆಚ್ಚಾಗ್ತಾ ಇದ್ದ ರೀತಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಹೆಚ್ಚಾಗ್ತಾ ಹೋಗುತ್ತೆ ಆ್ಯಟ್ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ಇದು ಇನ್ಸಿಡೆಂಟ್ ರೇ, ಇದು ರಿಫ್ರಾಕ್ಟೆಡ್ ರೇ. ಹೌದಾ? ಈಗ ಇನ್ಸಿಡೆಂಟ್ ಆ್ಯಂಗಲ್ ಹೆಚ್ಚಾಗ್ತಾ ಹೋದ ರೀತಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಟ್ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗುತ್ತೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಆಗುತ್ತೆ ಪರ್ಪೆಂಡಿಕ್ಯುಲರ್ ಜೊತೆಗೆ. ಸರಿನಾ? ಅದಕ್ಕಿಂತ ಹೆಚ್ಚದು ಅಂತ ಹೇಳಿದ್ರೆ ಇನ್ಸಿಡೆಂಟ್ ರೇ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಫಸ್ಟ್ ಮೀಡಿಯಮ್ಗೆ ಬರುತ್ತೆ, ರಿಫ್ರಾಕ್ಷನ್ ಆಗೋ ಬದಲು ರಿಫ್ಲೆಕ್ಷನ್ ಆಗುತ್ತೆ. ಈ ಫಿನಾಮಿನಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಸರಿನಾ? ಹಾಗಿದ್ರೆ ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನಂತ ಡಿಫೈನ್ ಮಾಡಬಹುದು? ಇಲ್ಲಿ ಲಾಸ್ಟ್ ಡಯಾಗ್ರಾಮ್ ಇದೆ ನೋಡಿ, ಇಲ್ಲಿ ಕ್ರಿಟಿಕಲ್ ಆ್ಯಂಗಲ್ ಇದೆ, ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ ಇಸ್ ಈಕ್ವಲ್ ಟು ಕ್ರಿಟಿಕಲ್ ಆ್ಯಂಗಲ್. ಯಾಕೆ? ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಆಗಿದೆ. ಈಗ ಈ ಇನ್ಸಿಡೆಂಟ್ ಆ್ಯಂಗಲ್ನ ಮತ್ತೂ ಹೆಚ್ಚು ಮಾಡಿದ್ರು, ಅವಾಗ ಏನಾಯಿತು, ಮತ್ತು ಫಸ್ಟ್ ಮೀಡಿಯಮಿಗೆ ಬಂತು ಲೈಟ್. ಸರಿನಾ? ಈ ಫಿನಾಮಿನಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಸರಿನಾ? ಹಾಗಿದ್ರೆ ಕ್ರಿಟಿಕಲ್ ಆ್ಯಂಗಲನ್ನು ಯಾವುದು ಡಿಫೈನ್ ಮಾಡ್ಬೋದು? ಡೆಫಿನೇಷನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಈಗ ನಾನು ಹೇಳ್ತೇನೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ, ಅಂದರೆ ಡೆಫಿನೇಷನ್ ಹೇಳ್ತೇನೆ. ಹಾಂ, ಕ್ರಿಟಿಕಲ್ ಆ್ಯಂಗಲನ್ನು ಈ ರೀತಿ ಡಿಫೈನ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ angle of refraction is 90 degree when a ray of light travels from optically denser medium to rarer medium. ಸರಿ, ಹಾಗಿದ್ರೆ
ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದಾನೆ. ಕ್ರಿಟಿಕಲ್ ಆ್ಯಂಗಲನ್ನು ಸಿ ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ವಿ ಡಿನೋಟ್ ಕ್ರಿಟಿಕಲ್ ಆ್ಯಂಗಲ್ ಬೈ ಎ ಲೆಟರ್ ಸಿ. ಸೊ ವೆನ್ ಐ ಈಸ್ ಈಕ್ವಲ್ ಟು ಸಿ, ಆರ್ ಈಸ್ ಈಕ್ವಲ್ ಟು ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಆರ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಸರಿ, ಈಗ ನೆಕ್ಸ್ಟ್ ಏನಿದೆ, ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಕಂಡೀಷನ್ ಏನಿದೆ, ಇಲ್ಲೇ ಇದೆ, ಡೆಫಿನೇಷನ್ ಇದೆ. ಏನು ಹೇಳ್ರಿ, ದ ರೇ ಮಸ್ಟ್ ಟ್ರಾವೆಲ್ ಫ್ರಾಮ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಟು ರಾರರ್ ಮೀಡಿಯಮ್. ಇಲ್ಲದೆ ನೋಡಿ, ವೆನ್ ಅ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಾಮ್ ಡೆನ್ಸರ್ ಮೀಡಿಯಮ್ ಟು ರಾರರ್ ಮೀಡಿಯಮ್, ಅಂದರೆ ಆಪ್ಟಿಕಲಿ ಡೆನ್ಸರ್ ಮೀಡಿಯಮಿಂದ ರಾರರ್ ಮೀಡಿಯಮ್ಗೆ ಹೋಗಬೇಕು. ಯಾಕೆ, ಡೆನ್ಸರ್ ಮೀಡಿಯಮಿಂದ ರಾರರ್ ಮೀಡಿಯಮ್ ಹೋದಾಗ ಏನಾಗುತ್ತೆ, ಇನ್ಸಿಡೆಂಟ್ ಲೈಟ್ ಬೆಂಡ್ಸ್ ಅವೇ ಫ್ರಾಮ್ ನಾರ್ಮಲ್. ಇದು ನಾರ್ಮಲ್ ಇದೆಯಾ, ಡೆನ್ಸರ್ ಮೀಡಿಯಮಿಂದ ರಾರರ್ ಮೀಡಿಯಮ್ ಹೋದಾಗ ಇದು ಬೆಂಡ್ಸ್ ಅವೇ ಫ್ರಾಮ್ ನಾರ್ಮಲ್. ಅದೇ ರಾರರ್ ಮೀಡಿಯಮ್ ಡೆನ್ಸರ್ ಮೀಡಿಯಮ್ ಹೋದ್ರೆ ಏನಾಗುತ್ತೆ, ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಅವಾಗ ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದಿಲ್ಲ. ಸೊ ಡೆನ್ಸರ್ ಮೀಡಿಯಮಿಂದ ರಾರರ್ ಮೀಡಿಯಮ್ ಹೋದ್ರೆ ಮಾತ್ರ ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅದರೊಳಗೆ ಮೊದಲೇ ಯಾವುದು, ದ ರೇ ಆಫ್ ಲೈಟ್ ಮಸ್ಟ್ ಟ್ರಾವೆಲ್ ಫ್ರಾಮ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಟು ರಾರರ್ ಮೀಡಿಯಮ್. ಸರಿನಾ. ಸೆಕೆಂಡ್ ಕಂಡೀಷನ್ ಏನು, ಇಲ್ಲದೆ ನೋಡಿ, ಎಲ್ಲಿದೆ ಅದು, ಹಾಂ, ಏನು, ಇನ್ಸಿಡೆಂಟ್ ಆ್ಯಂಗಲ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ ಏನಿದೆ ಅದಕ್ಕಿಂತ ಹೆಚ್ಚಿನ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆ್ಯಂಗಲ್ ಇದ್ದರೆ ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಇನ್ಸಿಡೆಂಟ್ ಆ್ಯಂಗಲ್ ಏನಾದರೂ ಕ್ರಿಟಿಕಲ್ ಆ್ಯಂಗಲ್ಗಿಂತ ಕಡಿಮೆ ಇದ್ದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದಿಲ್ಲ, ಅದು ಪಾಸ್ ಆಗಿ ಮತ್ತೊಂದು ಮೀಡಿಯಮ್ ಹೋಗುತ್ತೆ, ಬೆಂಡ್ ಆಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ಆದರೆ ಕ್ರಿಟಿಕಲ್ ಆ್ಯಂಗಲ್ಗಿಂತ ಹೆಚ್ಚಿದ್ರೆ ಇನ್ಸಿಡೆಂಟ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್, ದೆನ್ ವಿ ಕ್ಯಾನ್ ಅಬ್ಸರ್ವ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹಾಗಿದ್ರೆ ಎರಡು ಕಂಡೀಷನನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಂತರ ಹೇಳ್ತೀನಿ ಈಗ ಏನು ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಫಸ್ಟ್ ಒನ್, ದ ರೇ ಆಫ್ ಲೈಟ್ ಮಸ್ಟ್ ಟ್ರಾವೆಲ್ ಫ್ರಾಮ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಟು ರಾರರ್ ಮೀಡಿಯಮ್. ಇದು ಫಸ್ಟ್ ಕಂಡೀಷನ್ ಆಯಿತು. ಸೆಕೆಂಡ್ ಕಂಡೀಷನ್ ಏನು, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಮ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಇವಿಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅರ್ಥ ಆಗಿದ್ರೆ ಅಥವಾ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಗೆಳೆಯರಿಗೆ, ಅಂದರೆ ಕ್ಲಾಸ್ಮೇಟ್ಸ್ ಇರ್ತಾರಲ್ಲ ಅವರಿಗೆ ಸಹಾಯ ಆಗಬಹುದು. ವಿಡಿಯೋದ ಲಿಂಕನ್ನು ನಿಮ್ಮ ಗೆಳೆಯರಿಗೆ ತಪ್ಪದೆ ಶೇರ್ ಮಾಡಿ, ಅದರಿಂದ ನಮಗೂ ಕೂಡ ಸಪೋರ್ಟ್ ಆಗುತ್ತೆ. ಓಕೆನಾ. ಸರಿ, ಈಗ ಮುಂದಿನ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.